ಆರ್ಎಸ್ಎಸ್ನವರು ಹಿಂದೂಗಳೇ ಅಲ್ಲ, ಕೇವಲ ಹಿಂದುತ್ವವಾದಿಗಳು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ಎಸ್ಎಸ್ ವಿಚಾರದಲ್ಲಿ ತಿರುಗೇಟನ್ನ ಕೊಡ್ತಾ ಇರುವಂತಹ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ಗಳು ಹಿಂದೂಗಳೇ ಅಲ್ಲ, ಅವರು ಹಿಂದೂವಾದಿಗಳು ಅಂತ ಯತೀಂದ್ರ ಮಾತನಾಡ್ತಾ ಇದ್ದಾರೆ. ಧರ್ಮದ ಹೆಸರಿನಲ್ಲಿ ಏನು ಬೇಕಾದರೂ ಮಾಡುವಂತಿಲ್ಲ. ಆರ್ಎಸ್ಎಸ್ ಕೇವಲ ಸಾಂಸ್ಕೃತಿಕ ಸಂಘಟನೆ ಎಂದು ಪರಿಗಣಿಸಲು ಸಾಧ್ಯವಿಲ್ಲ. ಸಂಘ ಪರಿವಾರಕ್ಕೆ ಎಚ್ಚರಿಕೆ ಕೊಟ್ಟ ಸಿದ್ದರಾಮಯ್ಯ ಪುತ್ರ. ಆರ್ಥಿಕ ವ್ಯವಹಾರಗಳಿಗೆ ಆರ್ಎಸ್ಎಸ್ ಲೆಕ್ಕಪತ್ರವನ್ನ ನೀಡಬೇಕು. ಹಿಂದೂ ಧರ್ಮದ ನೆರಳಲ್ಲಿ ಬಚ್ಚಿಟ್ಟುಕೊಂಡ್ರೆ ಬಿಡಲ್ಲ. ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ. ಕಾನೂನಿನಿಂದ ವಿನಾಯಿತಿ ಪಡೆಯಲು ಸಾಧ್ಯವಿಲ್ಲ. ಸಚಿವ ಪ್ರಿಯಾಂಕ್ ಖರ್ಗೆ ಸಮರ್ಥಿಸಿ ಸಚಿವ ಯತೀಂದ್ರ ಗುಡುಗಿದ್ದಾರೆ. ಆರ್ಎಸ್ಎಸ್ನವರು ಹಿಂದೂಗಳೇ ಅಲ್ಲ, ಕೇವಲ ಹಿಂದುತ್ವವಾದಿಗಳು. ಡಿಕೆ ಸಂಪುಟದ ಸಚಿವ ಯತೀಂದ್ರ ಸಿದ್ದರಾಮಯ್ಯ ವಿವಾದ. ಧರ್ಮದ ಹೆಸರಿನಲ್ಲಿ ಏನು ಬೇಕಾದರೂ ಮಾಡುವಂತಿಲ್ಲ. ಆರ್ಎಸ್ಎಸ್ ಕೇವಲ ಸಾಂಸ್ಕೃತಿಕ ಸಂಘಟನೆ ಎಂದು ಪರಿಗಣಿಸಲು ಸಾಧ್ಯವಿಲ್ಲ ಅಂತ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಸಂಘ ಪರಿವಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿರುವಂತಹ ಯತೀಂದ್ರ, ಆರ್ಥಿಕ ವ್ಯವಹಾರಗಳಿಗೆ ಆರ್ಎಸ್ಎಸ್ ಲೆಕ್ಕಪತ್ರವನ್ನ ನೀಡಬೇಕು. ಹಿಂದೂ ಧರ್ಮದ ನೆರಳಲ್ಲಿ ಬಚ್ಚಿಟ್ಟುಕೊಂಡ್ರೆ ಬಿಡಲ್ಲ, ನಾವು ಹುಡುಕಿ ತೆಗಿತೀವಿ ಅಂತ ಆರ್ಎಸ್ಎಸ್ ವಿರುದ್ಧ ಕಿಡಿಕಾರಿದ್ದಾರೆ. ಇನ್ನು ಆರ್ಎಸ್ಎಸ್ ಅನ್ನ ಪರ ಮಾತನಾಡಿ ರಿಜಿಸ್ಟ್ರೇಷನ್ಗೆ ಅಥವಾ ಕಾನೂನಾತ್ಮಕವಾಗಿ ಮಾಡೋದಕ್ಕೆ ಹಿಂದೇಟನ್ನು ಹಾಕ್ತಾ ಇರುವಂತರಿಗೂ ಕೂಡ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಯತೀಂದ್ರ. ಇವರು ಹಿಂದೂಗಳಲ್ಲ, ಹಿಂದುತ್ವವಾದಿಗಳು. ಇವರು ಆರ್ಎಸ್ಎಸ್ ಅನ್ನ ಒಂದು ರೀತಿಯಲ್ಲಿ ಹಿಂದೂ ವಿಚಾರಕ್ಕೆ ಧರ್ಮವನ್ನ ಮುಂದಿಟ್ಕೊಂಡು ಇಲ್ಲಿ ಜನಗಳಿಗೆ ಒಂದು ರೀತಿಯ ಮಂಕು ಬೂದಿಯನ್ನ ಇರಿಸ್ತಾ ಇದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಈ ಹಿಂದೆನೂ ಕೂಡ ಮಾತನಾಡಿದ್ರು. ಅವರು ಬಿಜೆಪಿ ಅವ್ರಿಗೋಸ್ಕರ ಎಲ್ಲ ಯಾತಕ್ಕೆ ರಿಜಿಸ್ಟರ್ ಮಾಡಿಸಬಾರ್ದು. ಎಲ್ಲರಿಗೂ ಒಂದು ಕಾನೂನು, ಅವರೊಬ್ರಿಗೆ ಒಂದು ಕಾನೂನು. ಬಾಡಿ ಆಫ್ ಇಂಡಿವಿಜುವಲ್ಸ್ ಆದ ತಕ್ಷಣ ಅವ್ರು ಎಷ್ಟೇ ಆರ್ಥಿಕ ವ್ಯವಹಾರಗಳು ಮಾಡ್ಕೊಂಡ್ರು ಕೂಡ ಅವ್ರನ್ನ ರಿಜಿಸ್ಟ್ರೇಷನ್ ಎಕ್ಸ್ಕ್ಲೂಡ್ ಮಾಡಬೇಕು, ಅವ್ರಿಗೆ ವಿನಾಯಿತಿ ಕೊಡಬೇಕು ಅಂತ ಹೆಂಗೆ ಹೇಳಕ್ ಸಾಧ್ಯ ಆಗುತ್ತೆ? ಯಾಕೆಂದ್ರೆ RSS ಬರೀ ಕಲ್ಚರಲ್ ಆರ್ಗನೈಸೇಷನ್ ಅಲ್ಲ. ಹೆಸರು ಕಲ್ಚರಲ್ ಆರ್ಗನೈಸೇಷನ್ ಇದ್ರೂ ಕೂಡ ಅದೊಂದು ಪೊಲಿಟಿಕಲ್ ಆರ್ಗನೈಸೇಷನ್. ಅವರು ಬಿಜೆಪಿ ಅವ್ರಿಗೋಸ್ಕರ ಎಲ್ಲ ಎಲೆಕ್ಷನ್ ಕೆಲಸ ಮಾಡೋದು ಚೆನ್ನಾಗಿ ಗೊತ್ತೇ ಇದೆ. ಅಷ್ಟೊಂದು ಜನ ಕಾರ್ಯಕರ್ತರಿದ್ದಾರೆ, ಅವ್ರನ್ನೆಲ್ಲ ಮೇಂಟೈನ್ ಮಾಡಬೇಕು. ಪ್ರತಿಯೊಂದು ಸಿಟಿನಲ್ಲೂ ಕೂಡ ಅವ್ರಿಗೆ ಕೋಟ್ಯಾಂತರ ರೂಪಾಯಿ ಬೆಳೆ ಬಾಳುವಂತ ಆಸ್ತಿಗಳಿವೆ, ಕಟ್ಟಡಗಳಿವೆ. ಎಲ್ಲಿಂದ ಬಂತು? ಸೊ ಇದನ್ನೆಲ್ಲ ನಾವು ತಿಳ್ಕೊಳ್ಬೇಕು ಅಂತಂತಂದ್ರೆ ಫಸ್ಟ್ ರಿಜಿಸ್ಟ್ರೇಷನ್ ಆಗಬೇಕು. ಸೊ ಹೋಮ್ ಮಿನಿಸ್ಟರ್ ಅವ್ರು ಏನ್ ಕೇಳಿದ್ದಾರೆ, ಅವ್ರು ರಿಜಿಸ್ಟ್ರೇಷನ್ ಆಗಬೇಕು ಅನ್ನೋದು ಅದು ಕಾನೂನು ಪ್ರಕಾರವಾಗಿದೆ ಅಂತ ನನ್ನ ಅನಿಸಿಕೆ. ಧರ್ಮ ಮತ್ತೆ ಆರ್ಗನೈಸೇಷನ್ ಎರಡು ಒಂದೇ ಸಾಧ್ಯ ಆಗುತ್ತಾ? ಧರ್ಮ ಬೇರೆ, ಅವ್ರ ಆರ್ಗನೈಸೇಷನ್ ಬೇರೆ. ನಿಜವಾದ ಹಿಂದೂಗಳೆಲ್ಲ ಅವ್ರು ಆಕ್ಚುಲಿ ಹಿಂದೂ ಧರ್ಮ ವಿರೋಧಿಗಳು. ಅವ್ರು ಆಕ್ಚುಲಿ ಅವ್ರು ಹಿಂದುತ್ವವಾದಿಗಳು, ಅವ್ರು ಹಿಂದೂ ಧರ್ಮದವರಲ್ಲ ಅವರು. ಸೊ ಹಾಗಾಗಿ ಅವ್ರದ್ದು ದೇಶನ ಧರ್ಮನ ಅವ್ರ ಜೊತೆ ಈಕ್ವೇಟ್ ಮಾಡಕ್ ಆಗೋದಿಲ್ಲ. RSS ಅವರೇ ಬೇರೆ ಸಂಘಟನೆ. ಸೊ ಹಾಗಾಗಿ ಅವ್ರು ಈ ನೆಲದ ಕಾನೂನು ಏನಿರುತ್ತೆ ಅದನ್ನ ಪಾಲಿಸಲೇಬೇಕು. ಇದು ರಿಜಿಸ್ಟ್ರೇಷನ್ ಆಗಬೇಕು ಅಂತ ರಿಜಿಸ್ಟ್ರೇಷನ್ ಆಗ್ಲೇಬೇಕು. ಹಿಂದೂ ಧರ್ಮದ ಶೆಲ್ಟರ್ ಯಾತಕ್ಕೆ ರಿಜಿಸ್ಟರ್ ಮಾಡಿಸಬಾರ್ದು? ಎಲ್ಲರಿಗೂ ಒಂದು ಕಾನೂನು, ಅವರೊಬ್ರಿಗೆ ಒಂದು ಕಾನೂನು. ಬಾಡಿ ಆಫ್ ಇಂಡಿವಿಜುವಲ್ಸ್ ಆದ ತಕ್ಷಣ ಅವ್ರು ಎಷ್ಟೇ ಆರ್ಥಿಕ ವ್ಯವಹಾರಗಳು ಮಾಡ್ಕೊಂಡ್ರು ಕೂಡ ಅವ್ರನ್ನ ರಿಜಿಸ್ಟ್ರೇಷನ್ ಎಕ್ಸ್ಕ್ಲೂಡ್ ಮಾಡಬೇಕು, ಅವ್ರಿಗೆ ವಿನಾಯಿತಿ ಕೊಡಬೇಕು ಅಂತ ಹೆಂಗೆ ಹೇಳಕ್ ಸಾಧ್ಯ ಆಗುತ್ತೆ? ಯಾಕೆಂದ್ರೆ RSS ಬರೀ ಕಲ್ಚರಲ್ ಆರ್ಗನೈಸೇಷನ್ ಅಲ್ಲ. ಹೆಸರು ಕಲ್ಚರಲ್ ಆರ್ಗನೈಸೇಷನ್ ಇದ್ರೂ ಕೂಡ ಅದೊಂದು ಪೊಲಿಟಿಕಲ್ ಆರ್ಗನೈಸೇಷನ್. ಅವರು ಬಿಜೆಪಿ